ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತ. ತೆರಿಗೆ ರಹಿತ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು? ಡೀಸೆಲ್ ಪೆಟ್ರೋಲ್ ಬೆಲೆ ಹೇಗೆ ನಿರ್ಧಾರವಾಗುತ್ತೆ? ಪ್ರತಿದಿನ ಪೆಟ್ರೋಲ್ ಬಂಕ್ಗೆ ಹೋಗುವ ವಾಹನ ಸಾವಿರಾರು ಬೆಲೆ ಕೇಳಿ ಶಾಕ್ ಆಗೋದು ಸಹಜ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟೇ ಇದ್ರೂ ನಮ್ಮ ಕೈ ಸೇರುವಾಗ ಪೆಟ್ರೋಲ್ ಬೆಲೆ 100ರ ಗಡಿ ದಾಟುವುದು ಏಕೆ? ನಾವಿಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಹಿಂದಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆಯ ಲೆಕ್ಕಾಚಾರ ತಿಳಿಯೋಣ. ಹೌದು, ನಾವು ಪಾವತಿಸುವ ಪೆಟ್ರೋಲ್ ಬೆಲೆಯಲ್ಲಿ 55% ಹಾಗೂ ಡೀಸೆಲ್ ಬೆಲೆಯಲ್ಲಿ 50% ಕೇವಲ ತೆರಿಗೆಯೇ ಇರುತ್ತದೆ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಮತ್ತು ಅದರ ಪರಿಣಾಮವಾಗಿ ಉಂಟಾದ ಜಾಗತಿಕ ಇಂಧನ ಬಿಕ್ಕಟ್ಟಿನಿಂದ ಬೆಲೆ ಏರಿಕೆಯ ಭೀತಿ ಮಧ್ಯೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಲೀಟರ್ಗೆ 10 ರೂಪಾಯಿಗಳಷ್ಟು ಕಡಿತಗೊಳಿಸಿದ್ದು, ಇದರಿಂದಾಗಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿ ಮತ್ತು ಡೀಸೆಲ್ ಶೂನ್ಯಕ್ಕೆ ಇಳಿಯಲಿದೆ. ಹಾಗಾದ್ರೆ ಸರ್ಕಾರಗಳು ಇಂಧನದ ಮೇಲೆ ಎಷ್ಟು ತೆರಿಗೆ ಹಾಕುತ್ತೆ? ತೈಲ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಎಂಬ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ತೆರಿಗೆ ರಹಿತ ಪೆಟ್ರೋಲ್ ಬೆಲೆ ಎಷ್ಟು? ಭಾರತದಲ್ಲಿ ತೆರಿಗೆ ರಹಿತ ಪೆಟ್ರೋಲ್ನ ನಿಜವಾದ ಬೆಲೆ ಎಷ್ಟು ಅಂತ ನೋಡುವುದಾದ್ರೆ, ಕಚ್ಚಾ ತೈಲದ ಬೆಲೆ ಲೀಟರ್ಗೆ 40 ರು, OMC ಸಂಸ್ಕರಣಾ ವೆಚ್ಚ ಲೀಟರ್ಗೆ 5.66, ಬಫರ್ ಫಾರ್ ಇನ್ಫ್ಲೇಷನ್ ಲೀಟರ್ಗೆ 10 ಸೇರಿಸಿ ತೆರಿಗೆಗೂ ಮುನ್ನ ಪೆಟ್ರೋಲ್ ಬೆಲೆ ಲೀಟರ್ಗೆ 55.66 ಆಗಿರುತ್ತೆ. ಬೆಲೆ ಹೇಗೆ ನಿರ್ಧಾರವಾಗುತ್ತೆ? ಪೆಟ್ರೋಲ್ ಬೆಲೆಯು ಪ್ರಮುಖವಾಗಿ 4 ಹಂತಗಳಲ್ಲಿ ನಿರ್ಧರಿಸಲ್ಪಡುತ್ತದೆ. ಮೊದಲು ಕಚ್ಚಾ ತೈಲದ ಮೂಲ ಬೆಲೆ, ನಂತರ ಕೇಂದ್ರ ಸರ್ಕಾರದ ಅಬಕಾರಿ ಸುಂಕ ಮತ್ತು ರಾಜ್ಯ ಸರ್ಕಾರದ ವ್ಯಾಟ್ ಅಥವಾ ಮಾರಾಟ ತೆರಿಗೆ ಸೇರಿದ ನಂತರ ಸಾಗಾಟ ಮತ್ತು ಬಂಕ್ನವರಿಗೆ ಡೀಲರ್ ಕಮಿಷನ್ ಸೇರಿಸಿ ಪೆಟ್ರೋಲ್ನ ಒಟ್ಟು ಬೆಲೆಯನ್ನು ನಿಗದಿ ಮಾಡಲಾಗುತ್ತದೆ. ಉದಾಹರಣೆಗೆ, ದೆಹಲಿಯಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಸುಮಾರು 94.72 ರೂಪಾಯಿ ಎಂದು ಇಟ್ಟುಕೊಂಡರೆ, ಅದರಲ್ಲಿ ಕಂಪನಿಗಳಿಂದ ಡೀಲರ್ಗಳಿಗೆ ಸಿಗುವ ದರ 55.66. ಕೇಂದ್ರ ಸರ್ಕಾರದ ತೆರಿಗೆ ಎಕ್ಸೈಸ್ ಡ್ಯೂಟಿ 19.90, ರಾಜ್ಯ ಸರ್ಕಾರದ ತೆರಿಗೆ ವ್ಯಾಟ್ 15.39, ಡೀಲರ್ ಕಮಿಷನ್ 3.77. ಸುಮಾರು 55 ರೂಪಾಯಿ ಪೆಟ್ರೋಲ್ ನಿಮ್ಮ ಕೈ ಸೇರುವಾಗ 95 ರೂಪಾಯಿ ಆಗಿರುತ್ತದೆ. ಕರ್ನಾಟಕದ ಪರಿಸ್ಥಿತಿ ಏನು? ತೆರಿಗೆ ದರಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವುದರಿಂದ ನೀವು ಬೆಂಗಳೂರಿನಲ್ಲಿ ಕೊಡುವ ಬೆಲೆಗೂ ಗೋವಾ ಅಥವಾ ಮುಂಬೈನಲ್ಲಿರುವ ಬೆಲೆಗೂ ವ್ಯತ್ಯಾಸವಿರುತ್ತದೆ. ರಾಜ್ಯದಲ್ಲಿ ಪ್ರತಿ ಲೀಟರ್ಗೆ 19.90 ಕೇಂದ್ರ ಸರ್ಕಾರದ ತೆರಿಗೆ ಎಕ್ಸೈಸ್ ಡ್ಯೂಟಿ ಇದ್ದರೆ, ರಾಜ್ಯ ಸರ್ಕಾರದ ವ್ಯಾಟ್ 21.17 ಸೇರಿ ಲೀಟರ್ ಪೆಟ್ರೋಲ್ ಬೆಲೆ 101.92 ರೂಪಾಯಿಗೆ ಮಾರಾಟವಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂದಿಗೂ GST ವ್ಯಾಪ್ತಿಗೆ ಬಂದಿಲ್ಲ. ಒಂದು ವೇಳೆ ಇವು GST ಅಡಿಯಲ್ಲಿ ಬಂದರೆ ಬೆಲೆ ಗಣನೀಯ ಇಳಿಕೆಯಾಗುವ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ಸರ್ಕಾರಕ್ಕೆ ಇದು ದೊಡ್ಡ ಆದಾಯದ ಮೂಲವಾಗಿದೆ.